ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ನಮ್ಮ ರಾಜಾಜಿನಗರದ 4ನೇ ವಿಭಾಗ ಸ್ಪಂದನ ನರ್ಸಿಂಗ್ ಹೋಮ್ ಹತ್ತಿರ ಸುಮುಖ ಸದ್ಭಾವನಾ ವೃತ್ತದ ಮುಂಭಾಗದಲ್ಲಿ 44ನೇ ವಾರದ ಉಚಿತವಾಗಿ ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡುಗಳನ್ನ ವಿತರಿಸುವ ಕಾರ್ಯಕ್ರಮಕ್ಕೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಸ್ಥಳೀಯ ಸಾರ್ವಜನಿಕರಿಗೆ ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡುಗಳನ್ನ ವಿತರಿಸಲಾಯಿತು. ಇದೇ ವೇಳೆ ಸಂಜೀವಿನಿ ಲಡ್ಡುಗಳಿಂದ ಆಗುವ ಆರೋಗ್ಯ ಪ್ರಯೋಜನ ಸೇರಿದಂತೆ ಇಂದಿನ ಒತ್ತಡದ ಬದುಕಿನಲ್ಲಿ ಉತ್ತಮ ಆರೋಗ್ಯ ಹೊಂದುವ ಕುರಿತು ಮಾರ್ಗದರ್ಶನ ಮಾಡಲಾಯಿತು. ವಿಶೇಷವಾದಂತಹ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಸಲುವಾಗಿ ಅಂಥದೇ ಒಂದು ವಿಚಾರವನ್ನು ಯಾವುದಾದ್ರೂ ಒಂದು ಜೀವ ಉಳಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇತ್ತೀಚಿನ ದಿನಗಳಲ್ಲಿ ಇಂತಹ ಆಹಾರ ಪದಾರ್ಥಗಳಲ್ಲಿ ನಮ್ಮ ಆಹಾರವಿದೆ, ಆರೋಗ್ಯವಿದೆ. ನಮ್ಮ ಆರೋಗ್ಯ ಹೊಂದಿದ್ರೆ ಭಗವಂತ ಯಶಸ್ಸನ್ನು, ಕೀರ್ತಿಯನ್ನು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಬೋದು ಅನ್ನೋದು ತಮ್ಮೆಲ್ಲರ ಒಂದು ಆಶಯದಂತೆ ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ, ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ. ಇದನ್ನು ಉಚಿತವಾಗಿ ಪ್ರತಿ ಗುರುವಾರ ಯಾವುದಾದ್ರೂ ಒಂದು ಉದ್ಯಾನವನದಲ್ಲಿ, ಈ ಒಂದು ಸುತ್ತಮುತ್ತಲಿನ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ ಮತ್ತು ಹೋಟೆಲ್, ದೇವಸ್ಥಾನ ಮುಂಭಾಗಗಳಲ್ಲಿ ಪ್ರತಿ ಗುರುವಾರ ಯಾವುದಾದ್ರೂ ಒಂದು ಸ್ಥಳದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮಾರ್ಗದರ್ಶಕರು ಮತ್ತು ನಮ್ಮೆಲ್ಲ ತಂಡದವರು ಸಹ ಉಚಿತವಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಒಂದು ಪದಾರ್ಥಗಳು ಯಾವ್ಯಾವ ಇದನ್ನು ಬಳಸ್ತೀವಿ ಅಂತ ಅಂದರೆ ಅಶ್ವಗಂಧ, ಅಮೃತಬಳ್ಳಿ, ಅಗಸೆಬೀಜ, ಅಶ್ವಗಂಧ ಅಮೃತಬಳ್ಳಿ ಮಾಡಿ ನಾಳೆ ಬೆಳಗ್ಗೆ ಕೊಡಬೇಕು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳು ಅವರ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು 44ನೇ ವಾರ ಉಚಿತವಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಆ ಭಗವಂತನಲ್ಲಿ ಎಲ್ರಿಗೂ ಏನಪ್ಪ ಆರೋಗ್ಯ ಇದ್ದರೆ ಯಶಸ್ಸು ಸಿಗ್ತದೆ, ಯಾವ ಥರನಾದರೂ ಆ ಜೀವಗಳನ್ನು ಉಳಿಸುವಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿ ನಮ್ಗೆ ಗೊತ್ತಿರೋ 4 ವಿಚಾರಗಳನ್ನು 4 ಜನಕ್ಕೆ ತಿಳಿಸಿದಾಗ ದೇವರು ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಮ್ಮ ತಂಡ ಇವತ್ತು ಸದ್ಭಾವನಾ ಸರ್ಕಲಲ್ಲಿ 44ನೇ ವಾರ ಉಚಿತ ಜೀವರಕ್ಷಕ ಹೃದಯ ರಕ್ಷಕ ಸಂಜೀವಿ ಲಡ್ಡುವನ್ನು ವಿತರಣೆಯನ್ನು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಎಲ್ಲ ಮಾರ್ಗದರ್ಶಕರು, ಅಕ್ಕಂದಿರು ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಸಂಸ್ಥೆ ಏನು ಮಾತಕ್ಕೆ ತಪ್ಪಂತೆ ಪ್ರತಿ ಗುರುವಾರ 7:30 ಇಂದ 8:30 ತಮಗೆಲ್ರಿಗೂ ಈಗ ಆಲ್ರೆಡಿ ಹಲವಾರು ಬಾರಿ ತಮಗೆ ತಮ್ಮಿಂದ ಮಾಹಿತಿ ಮತ್ತು ನಮ್ಮಿಂದ ಮಾಹಿತಿ ಮತ್ತು ಇವತ್ತು ಡಿಜಿಟಲ್ ಯುಗದಲ್ಲಿ ನಮ್ಮ ಸೋಷಿಯಲ್ ನಾವು ಎಲ್ಲಿ ಲಡ್ಡು ಕೊಡ್ತೀವಿ, ಯಾವ ಸ್ಥಳದಲ್ಲಿ ಕೊಡ್ತೀವಿ, ಎಷ್ಟೊತ್ತು ಕೊಡ್ತೀವಿ ಅಂತ ವಿಚಾರಗಳನ್ನು ಸಾಕಷ್ಟು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಸಂಸ್ಥೆ ಏನು ಸರ್ಕಲ್ಗೆ ಸದ್ಭಾವನಾ ಸರ್ಕಲ್ ಅನ್ನೋ ಒಂದು ಹೆಸರಿದೆ. ಈ ಒಂದು ಆ ಹೆಸರಿಗೆ ತಕ್ಕಂತೆ ಈ ಸರ್ಕಲ್ ಇದೆ. ಯಾಕೆ ಅಂತಂದರೆ ರಾಜಾಜಿನಗರದಲ್ಲಿ ಯಾವುದಾದ್ರೂ ಸರ್ಕಲ್ ಅಂದರೆ 1000ಕ್ಕೂ ಹೆಚ್ಚು ಸಾರ್ವಜನಿಕರು ಕೆಲವೇ ಕ್ಷಣಗಳಲ್ಲಿ ಏನು ಕಣ್ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ ಇಲ್ಲಿ 1000 ಜನ ಒಂದು ಸ್ಥಳದ ಮಹತ್ವ ಮತ್ತು ಇಲ್ಲಿ ಸ್ವಾಮಿ ಶ್ರೀ ನಮ್ಮ ಏನು ವಿಘ್ನೇಶ್ವರನ ಕೃಪಾ ಕಟಾಕ್ಷ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಈ ಒಂದು ಸ್ಥಳದಲ್ಲಿ ವಾಯುಪುತ್ರನ ದೇವಸ್ಥಾನ ಈ ಸರ್ಕಲಲ್ಲಿದೆ. ಇಲ್ಲಿ ನಾವು ಯಾವಾಗಲೂ ನಮ್ಮ ಸಂಸ್ಥೆಯ ಕಾಯಕಲ್ಪದ ಅಡಿಯಲ್ಲಿ ಏನು ಉದ್ಯಾನವನ ದೇವಸ್ಥಾನ ಅಂತ ಒಂದು ವಿಚಾರ, ದೇವಸ್ಥಾನದ ಪುಣ್ಯಭೂಮಿ ಅಂತ ನಮಗೆ ಇಲ್ಲಿ ಕೊಟ್ಟರೆ 4 ಜನಕ್ಕೆ ವಿಷಯ ತಲುಪ್ತದೆ, ಜಾಗೃತಿ ಮೂಡ್ತಾರೆ ಮತ್ತು ಆರೋಗ್ಯ ಸುಧಾರಿಸ್ತದೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಇವತ್ತು 1000ಕ್ಕೂ ಹೆಚ್ಚು, ಇಲ್ಲಿವರೆಗೂ ನಾವು 55,000ಕ್ಕೂ ಹೆಚ್ಚು ಲಡ್ಡುಗಳನ್ನು ವಿತರಣೆ ಮಾಡ್ಕೊಂತ 4ನೇ ವಾರ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. 50ನೇ ವಾರ ಅತ್ಯಂತ ಏನು ನಾವು ನಮ್ಮ ಇದನ್ನು ಕನಿಷ್ಠ ಒಂದು 5,000 ಜನಕ್ಕೆ ಲಡ್ಡು ಕೊಡಬೇಕು ಅನ್ನೋ ವಾರ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಅದಷ್ಟು ಅಲ್ಲದೆ ಈ ಭಾಗದಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತಲೂ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನಮ್ಮ ಇದಷ್ಟು ಅಲ್ಲದೆ ಸಾರ್ವಜನಿಕರಿಗೆ ನಾವು ಏನು 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಈ ಒಂದು ರಾಜಾಜಿನಗರದ ಕನ್ನಡ ಮತ್ತು ಏಡೆಡ್ ಶಾಲೆಗಳಿಗೆ 10,000 ಮಕ್ಕಳಿಗೆ ಸಿಹಿ ತಿಂಡಿಯ ರಾಷ್ಟ್ರೀಯ ಹಬ್ಬವನ್ನು ಅರ್ಥಪೂರ್ಣವಾಗಿ 4 ಜನಕ್ಕೆ ಸಿಹಿ ಹಂಚಿ ಆ ಒಂದು ಕೆಲಸವನ್ನು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನನ್ನ ಅಕ್ಕಂದಿರು, ನಮ್ಮ ಮಾರ್ಗದರ್ಶಕರು ಎಲ್ಲರೂ ಸೇರಿಕೊಂಡು ಈ ಒಂದು ಸಿಹಿ ತಿಂಡಿಯನ್ನು ಸಹ ವಿತರಣೆ ಮಾಡಲಾಗಿದೆ. ಈ ಒಂದು ಸುತ್ತಮುತ್ತಲಿನ ಸಾರ್ವಜನಿಕರು ಪಾಪ ತುಂಬ ಜನಕ್ಕೆ ಇನ್ನಷ್ಟು ನಮಗೆ ಇಲ್ಲಿ ಮಾಡಿ ಕೆಲವೊಂದು ಸ್ಥಳಗಳನ್ನು ನಾವೇ ಕೊಡ್ತೀವಿ, ಶಾಲೆಗಳಲ್ಲಿ ಮಾಡಿ, ದೇವಸ್ಥಾನಗಳು ಮಾಡಿ ಅಂತ ನಮಗೆ ಹಲವಾರು ಜನ ಬಂದು ಈಗ ಆಲ್ರೆಡಿ ತಮ್ಮಲ್ಲಿ ಕೇಳ್ಕೊಂಡಿದ್ದ ನಿಶ್ಚಯ ಒಂದೇ ಸ್ಥಳದಲ್ಲಿ ಮಾಡಲ್ಲ,
ಏನು ಸಾರ್ವಜನಿಕರು ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಇರ್ತಾರೆ ಅಂಥ ಸ್ಥಳಗಳಲ್ಲಿ ಮಾಡ್ತೀವಿ. ಇದಷ್ಟು ಅಲ್ಲದೆ ನಾವು ಮುಂದಿನ ದಿನಗಳಲ್ಲಿ ಏನು ಜನಸೇವಾ ಕಾರ್ಯಕ್ರಮಗಳಾದಂಥ ಸರ್ಕಾರಿ ಯೋಜನೆ ಮನೆಗೆ ಒಂದು ತಲುಪಿಸೋ ಅಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಭಾಗದಲ್ಲಿ ಮಾಡಿ ನಾವು ಜನರಿಗೆ ಒಂದು ಒಳ್ಳೆಯ ಒಂದು ಜನರುಗಳಿಗೆ ಒಂದು ಒಳ್ಳೆಯಂಥ ಸರ್ವಿಸ್ಗಳನ್ನು ಕೊಡಬೇಕು ಅನ್ನೋ ಒಂದು ತತ್ವದಡಿಯಲ್ಲಿ ನಾವು ಇದು ಮಾಡೋದೇ ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನ್ಯ ಉದ್ದೇಶಗಳನ್ನು ಇಲ್ಲದೆ ಸ್ಪಷ್ಟವಾಗಿ 4 ಜನಕ್ಕೆ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ತತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದಂಥ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧಿಗಳು ಮತ್ತು ನಮ್ಮ ಮಾಧ್ಯಮ ಮಿತ್ರರು, ನನ್ನ ಸಂಸ್ಥೆಯ ಪದಾಧಿಕಾರಿಗಳು, ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಅವರು ತಮ್ಮ ಪ್ರತಿ ಗುರುವಾರ ಈ ಥರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತುಂಬ ಸಂತೋಷದ ವಿಷಯ. ಇದೇನು ಸುಮ್ಮನೆ ಸಾಮಾನ್ಯದ್ದು ವೆಚ್ಚವರ, ಎಲ್ಲ ಕಡೆ ಪಾರ್ಕ್ಗಳಲ್ಲಿ ಜನಗಳಿಗೆ ತಲುಪಿಸೋವಂಥ ಕಾರ್ಯಗಳನ್ನ ಮಾಡ್ತಿದ್ದಾರಲ್ಲ, ಎಲ್ಲ ಸರ್ಕಲ್ಗಳಲ್ಲಿ ಜನ ಸೇರಿ ಅವ್ರಿಗೆಲ್ಲ ಫ್ರೀಯಾಗಿ ಕೊಡೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡ್ಬರ್ತಾರೆ. ನಾವು ಪದಗಳೆಲ್ಲ ಹೇಳೋಕ್ಕಾಗಲ್ಲ ಸರ್. ಅದು ತಮ್ಮ ನಿಸ್ವಾರ್ಥ ಸೇವೆನ ಆ ದೇವರವ್ರಿಗೆ ಹೆಂಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಭಗವಂತ ಅವರಿಗೆ ತುಂಬ ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಈ ಕಾರ್ಯಕ್ರಮನ. 44 ನಡೆಸ್ಕೊಡೋದು ಅಂದರೆ ಸುಮ್ಮನೆ ಅಲ್ಲ. ಒಂದೊಂದು ವಾರಕ್ಕೂ ಅಷ್ಟೊಂದು 1000, 1500, 2000, 500 ಹಂಗೆಲ್ಲ ಆಗುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಸರ್. ಅದು ತುಂಬ ಖುಷಿ ಸರ್. ಅದು ಎಲ್ಲರಿಗೂ ಬರಲ್ಲ ಸರ್. ಅದು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಾವು ಫೇಸ್ನ ನೋಡ್ತೀವಿ. ಅದಕ್ಕೂ ಮುಂಚೆನೇ ಇವರು ಶಿಕ್ಷಣ ಕಾರ್ಯಕ್ರಮ, ಮಕ್ಕಳಿಗೆಲ್ಲ ಕನ್ನಡ ಸ್ಕೂಲ್ಗೆ ಗೌರವ, ಅದು ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಅಲ್ಲಿ ಮಕ್ಕಳನ್ನೆಲ್ಲ ಈ ಥರ ಒಂದು ಆರೋಗ್ಯಕ್ಕೋಸ್ಕರ ಈ ಥರ ಸಂಜೀವಿನಿ ಲಡ್ಡುಗಳನ್ನ ಕೊಡೋದು, ಅಮೃತ ಬಳ್ಳಿ, ಈ ಕಡಲೆಕಾಯಿ ಬೀಜ, ಬಾರ್ಲಿ, ಅದನ್ನು ಸಮ ಪ್ರಮಾಣದಲ್ಲಿ ಮಾಡಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಳಲ್ಲ ಅಂಥದ್ದು ಇವರೆಲ್ಲ ಮಾಡ್ತಿದ್ದಾರಲ್ಲ. ಹೆಂಗೆ ಹೇಳೋದು ಸರ್, ನೀವೇ ಹೇಳಿ. ಅದಕ್ಕೆ ತುಂಬ ವರ್ಡ್ಸ್ ಇದು ತುಂಬ ಸರ್, ಅದು ಕಷ್ಟ ಸರ್. ನನ್ನ ಹೆಸರು ಸರೋಜಾ ಅಂತ ಹೇಳಿ. ನಾನು ಇಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ನಲ್ಲಿ ನಮ್ಮ ಒಂದು ಪುಟ್ಟ ಒಂದು ಅಳಿಲಿ ಸೇವೆಗೆ ಅಷ್ಟೇ ಸರ್. ಗುರುವಾರದ ನಮ್ಮ ರಾಜಾಜಿನಗರದ ಚಿಲುಮೆ ರವಿಕುಮಾರ್ ಸರ್ ಫೌಂಡೇಶನ್ ಕಡೆಯಿಂದ ನಮ್ಮ ಚಿಲುಮೆ ರವಿಕುಮಾರ್ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಉದ್ಧಾರ ಮಾಡಬೇಕು, ಎಲ್ಲ ಹಿಂದುಳಿದ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ಗುರುತಿಸಿ ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಆದಷ್ಟು ಅವ್ರ ಕೈಯಿಂದನೇ ಎಲ್ರಿಗೂ ಒಳ್ಳೇದು ಮಾಡಿ. ಸಂಜೀವಿನಿ ಲಡ್ಡು ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಇವತ್ತರೆಗೂ ಆಗಲೇ ತುಂಬ 40,000 ಮೇಲೇ ಕೊಟ್ಕೊಂಡು ಬಂದಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.